ಹಾಯ್ ಎವ್ರಿವನ್, ಇಟ್ಸ್ ಟೈಮ್ ಟು ಡೂ ಹೇರ್ ಕೇರ್ ಬಿಕಾಸ್ ಯಾಕೆಂದರೆ ನನ್ನ ಹೇರ್ಸ್ ಎಲ್ಲ ಕಂಪ್ಲೀಟಾಗಿ ಡ್ಯಾಂಡ್ರಫ್ ಆಗಿತ್ತು. ಸೊ ಅದರಿಂದ ನಾನೊಂದು ಬೆಸ್ಟ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀನಿ ಪರ್ಪಲಲ್ಲಿ. ಸೊ ಯಾವ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಫಸ್ಟು ನನ್ನ ಹೇರ್ಸ್ ಎಲ್ಲ ಕಂಪ್ಲೀಟಾಗಿ ಡ್ರೈ ಫ್ರೀಸ್ ಆಗಿರೋದ್ರಿಂದ ನಾನು ಪರ್ಚೇಸ್ ಮಾಡಿ ಪ್ರಾಡಕ್ಟ್ ಬಂದು ಬಿ ಬ್ಲ್ಯಾಂಟ್ ಅವರ ಹೇರ್ ನರಿಷಿಂಗ್ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು. ಫಸ್ಟ್ ವಿ ನೀಡ್ ಟು ಅಪ್ಲೈ ಕಂಡೀಷ್ನರ್. ನಾನಿಲ್ಲಿ ಆ್ಯಂಟಿ ಡ್ಯಾಂಡ್ರಫ್ ಕಂಡೀಷ್ನರ್ನ ಯೂಸ್ ಮಾಡ್ತಾ ಇದ್ದೀನಿ ಫಾರ್ ಸ್ಮೂತ್ನಿಂಗ್ ಆ್ಯಂಡ್ ನರಿಷಿಂಗ್ ಹೇರು. ಇದರಲ್ಲಿ ಪ್ರೆಸೆನ್ಸ್ ಇರೋದು ಶಿಯಾ ಬಟರ್ ಆ್ಯಂಡ್ ಟೀ ಟ್ರೀ ವಿತ್ ಶೈನ್ ಟೋನಿಕ್. ಹಾಗೆ ಇದು ಸಿಲಿಕಾನ್ ಫ್ರೀ ಹಾಗೆ ಫ್ಯಾರಬನ್ ಫ್ರೀ. ಸೊ ಈ ಶ್ಯಾಂಪೂ ಬಂದುಬಿಟ್ಟು ನಮಗೆ ಡ್ಯಾಂಡ್ರಫ್ ರಿಡಕ್ಷನ್ ಮಾಡುತ್ತೆ, ಹಾಗೆ ಸೆಲೂನ್ ಸ್ಟೈಲಿಶ್ ಲುಕ್ನ ಕೊಡುತ್ತೆ, ಹಾಗೆ ಸೆಲೂನ್ ಸ್ಟೈಲಿಶ್ ರೆಕಮೆಂಡೆಡ್ ಕೂಡ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಬಿ ಬ್ಲ್ಯಾಂಟ್ ಅವರ ಶ್ಯಾಂಪೂನ ನಾನು ಯೂಸ್ ಮಾಡ್ತಾ ಇದ್ದೀನಿ ಫಾರ್ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂ. ಕ್ಲಿಯರ್ ಸ್ಕ್ಯಾಲ್ಫ್ ಆ್ಯಂಡ್ ಹೆಲ್ದಿ ಸ್ಕ್ಯಾಲ್ಫ್ ಬರುತ್ತೆ. ಸೊ ಇದು ಯಾವುದೇ ಥರ ಮಿಕ್ಸ್ ಬರೋದಿಲ್ಲ. ಸೊ ಪ್ಯಾರಾಬಿನ್ ಫ್ರೀ, ಸಿಲಿಕಾನ್ ಫ್ರೀ, 100% ಡ್ಯಾಂಡ್ರಫ್ ರಿಡಕ್ಷನ್ ಕೂಡ ವಿತ್ ಶೈನ್ ಟೋನಿಕ್, ಹಾಗೆ ಸಿಂಕ್ ಆ್ಯಂಡ್ ಟೀ ಟ್ರೀ ಆಲ್ ಪ್ರೆಸೆನ್ಸ್ ಇರುತ್ತೆ. ಸೊ ಇದು ಯಾವುದೇ ಥರ ಹ್ಯಾಶ್ ಕೆಮಿಕಲ್ಸ್ ಇರೋದಿಲ್ಲ. ಸೊ ಸ್ಟೈಲಿಶ್ ರೆಕಮೆಂಡೇಷನ್ ಕೂಡ. ಸೊ ನಾನಿಲ್ಲಿ ಹೇರ್ ಕೇರ್ ಅಂತ ಬಂದಾಗ ಕಂಪ್ಲೀಟಾಗಿ ನಾನು ಸ್ಟೈಲಿಶ್ನ ನಾನು ರೆಕಮೆಂಡ್ ಮಾಡ್ತೀನಿ, ಹಾಗೆ ಪ್ರೊಫೆಷ್ನಲ್ ಶ್ಯಾಂಪೂನ ನಾನು ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ನಾನಿಲ್ಲಿ ಬಿ ಬ್ಲ್ಯಾಂಟ್ ಅವರ ಶ್ಯಾಂಪೂನ ಪರ್ಚೇಸ್ ಮಾಡಿದ್ದೀನಿ. ಆಫ್ಟರ್ ಬಾತಿಂಗ್ ನೋಡಿ ಈ ಥರ ಬಂತು. ಸೊ ನನಗೆ ಜಸ್ಟ್ ಬಂದೆ ಅದು ನೋಡಿ ನನ್ನ ಹೇರ್ಸ್ ಕಂಪ್ಲೀಟಾಗಿ ಯಾವ ಥರ ರಿಡಕ್ಷನ್ ಆಗಿದೆ, ಸ್ಕ್ಯಾಲ್ಫ್ ಎಲ್ಲ ಡ್ಯಾಮೇಜ್ ಆಗಿರೋದೆಲ್ಲ ನನ್ನ ರಿಪೇರ್ ಆಗಿದೆ. ಸೊ ನನ್ನ ಡ್ಯಾಂಡ್ರಫು ತುಂಬ ಇಚ್ಚಿಂಗ್ಸ್ ಇರೋದ್ರಿಂದ ಬೆಟರ್ ನಾನು ಈ ಶ್ಯಾಂಪೂನ ಆರ್ಡರ್ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದ್ರು ಈ ಶ್ಯಾಂಪೂ ಬೇಕು ಅಂದರೆ ಪರ್ಪಲಲ್ಲಿ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಹೇರ್ ಕೇರ್ ಆದಮೇಲೆ ಸ್ಕಿನ್ ಕೇರ್ ಅಂತ ಮಾಡ್ತೀನಿ. ಸೊ ಅದಕ್ಕೆ ನಾನು ಇಲ್ಲಿ ಮಮಾಅರ್ತ್ ಅವರ ವಿಟಮಿನ್ ಸಿ ಮಾಯ್ಶ್ಚರೈಸರ್ನ ತೊಗೊಂಡಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ವಿಟಮಿನ್ ಸಿ ಪ್ರೆಸೆನ್ಸ್ ಎಲ್ಲದರಲ್ಲೂ ಇರುತ್ತೆ, ಹಾಗಾಗಿ ನಾನು ಮಮಾಅರ್ತ್ ರೆಗ್ಯುಲರ್ ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಸೊ ಫೇಸ್ಗೆ ಕ್ಲಿಯರ್ ಆಗಿ ನರಿಷಿಂಗ್ ಹಾಗೆ ಮಾಯ್ಶ್ಚರೈಸ್ ಕಂಟೆಂಟ್ಸ್ ಇರಬೇಕಾಗಿ pHನ ಬ್ಯಾಲೆನ್ಸ್ ಮಾಡೋದಕ್ಕಾಗಿ ಸೊ ನಾನು ಮಮಾಅರ್ತ್ ಮಾಯ್ಶ್ಚರೈಸರ್ ಹಾಗೆ ಸೀರಮು ಕೂಡ ನಾನು ಬೀಟ್ರೋಟ್ ಫ್ಲೇವರ್ದು ವಿಟಮಿನ್ ಸಿ ಸೀರಮ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ ಫೇಸ್ ಕೇರ್ ಆದಮೇಲೆ ಒಂದು ಲಾಸ್ಟಲ್ಲಿ ಬಿಂದಿ ಇಟ್ಕೊಂಡೆ, ಹಾಗೆ ಮಮಾಅರ್ತ್ ಅವರ ಟಿಂಟ್ ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಲಿಪ್ಸ್ ಎಲ್ಲ ಡ್ರೈ ಆಗಿತ್ತು ಹಾಗೆ ಪಿಗ್ಮೆಂಟ್ ಆಗಿತ್ತು ಅಂತೇಳಿ ನಾನು ಇದನ್ನು ಮಮಾಅರ್ತ್ ಅವರ ಲಿಪ್ ಬಾಮ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ನನ್ನ ಸ್ಕಿನ್ ಕೇರ್ ಈ ಡೇ ಇವತ್ತಾಗಿತ್ತು. ಸೊ ನಾನು ಹೇಗೆ ಕಾಣ್ತಾ ಇದ್ದೆ ಹಾಗೆ ಯಾವ ಥರ ಹೇರ್ ಕೇರ್ ಸ್ಕಿನ್ ಕೇರ್ ಮಾಡಿದೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಸೆಲ್ಫ್ ಕೇರ್ ಅಂತ ಬಂದಾಗ ಕಾನ್ಷಿಯಸ್ನೆಸ್ ನನ್ನ ಖಂಡಿತ ಇದೆ. ಸೊ ಫಸ್ಟು ನಾವು ಚೆನ್ನಾಗಿರಬೇಕು, ಫಸ್ಟ್ ನಾವು ಮುಖ್ಯ. ಅದಾದಮೇಲೆ ನಾನು ಪರ್ಫ್ಯೂಮ್ ಅಂತ ಖಂಡಿತ ನನ್ನ ಪರ್ಫ್ಯೂಮ್ಸ್ನ ಮರೆಯೋದೇ ಇಲ್ಲ. ಸೊ ಡೆನ್ವರ್ ಪರ್ಫ್ಯೂಮ್ನ ನಾನು ಯೂಸ್ ಮಾಡಿದ್ದೀನಿ. ಓಕೆ, ಬಾಯ್ ಎವ್ರಿವನ್, ಥ್ಯಾಂಕ್ ಯು ಸೋ ಮಚ್.